ಸೊ 24 ಜುಲೈ. ಸೊ ಜುಲೈ 24ಕ್ಕೆ ನನ್ನ ಮಗನ ಹುಟ್ಟುಹಬ್ಬ. ಸೊ ಎಲ್ಲ ನನ್ನ ಸ್ನೇಹಿತರು ಅವನಿಗೆ ಆಶೀರ್ವಾದ ಮಾಡ್ರಿ, ಹಾಗೆ ನಿಮ್ಮ ಒಂದು ವಿಶಸ್ಸನ್ನು ಕೊಡ್ರಿ ಅಂತ ಕೇಳ್ಕೊತೀನಿ ನೋಡ್ರಿ. ಎಲ್ಲರೂ ಪ್ರೀತಿಯಿಂದ ಹರಸ್ರಿ, ಅವನಿಗೆ ಆಶೀರ್ವಾದ ಮಾಡ್ರಿ ಸ್ನೇಹಿತರೆ. ಸೊ ನಾನು ಈ ಒಂದು ಬ್ಲಾಗ್ ಮುಖಾಂತರ ನನ್ನ ಮಗನಿಗೆ ವಿಶ್ ಮಾಡ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಚಿಂಟು. ಅವನ ಹೆಸರು ಆದರ್ಶ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ವಿಶ್ ಯು ವೆರಿ 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 ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಮಗನೇ. ಒಳ್ಳೆಯ ಒಂದು ಪ್ರಜೆ ಆಗು, ಒಳ್ಳೆಯ ಒಂದು ವ್ಯಕ್ತಿ ಆಗು. ನಿನ್ನ ಜೀವನದಲ್ಲಿ ಸುಖ, ಸಂತೋಷ, ವಿದ್ಯಾ, ಬುದ್ಧಿ ಎಲ್ಲವೂ ನಿನಗೆ ದೊರಕಲಿ. ದೇವರು ನಿನಗೆ ಕರುಣಿಸ್ಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಸೊ ಮತ್ತೊಂದು ಸರಿ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ ಮಗನೇ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. 12:30 ಆಯ್ತು. ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬ್ಯುಸಿನೇ ಇದ್ದೆ ಅಂತ ಹೇಳ್ಬೋದು, ಯಾಕಂದ್ರೆ ಇವತ್ತು ಒಂದು ಅರ್ಜೆಂಟ್ ಕೊರಿಯರ್ ಹೋಗೋದಿತ್ತು. ನಿನ್ನೆ ನನಗೆ ಮಧ್ಯಾಹ್ನ ಮೇಲೆ ಅವ್ರದ್ದು ಆರ್ಡರ್ ಬಂತು, ಬೆಂಗಳೂರು ರೀಚ್ ಆಗಬೇಕು. ಹಿಂಗಾಗಿ ಇವತ್ತು ಎಷ್ಟೊತ್ತಿದ್ರು ಕೊರಿಯರ್ ಮಾಡ್ಬೇಕು ನಾನು. ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ಬ್ಯುಸಿ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಮಗಳದೆಲ್ಲ ಮುಗಿಸಿ ನಾನು ಕೂಡ ಜಳಕ ಮಾಡ್ದಕ್ಕೆ ಅಂದ್ರೆ ಬೇಸನ್ ಉಂಡಿ ಮಾಡಿದೆ, ಆಮೇಲೆ ಚಕ್ಲಿ ಮಾಡಿದೆ. ಈಗ ಮುಗೀತು. ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾನು. ಹಾಗೆ ಮತ್ತೇನೆಲ್ಲ ಆಗ್ತಿತ್ತು ಇವತ್ತಿನ ದಿವಸ ನೋಡೋಣ ಅಂತ. ಮತ್ತು ಹಬ್ಬದ ಆರ್ಡರ್ ಯಾರೆಲ್ಲ ಇನ್ನೂ ಕೊಡೋರಿದ್ರಿ ಖಂಡಿತವಾಗ್ಲೂ ಕೊಡ್ರಿ, ನಾನು ಕೂಡ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತ. ಸ್ನೇಹಿತರೆ, ಇದರ ನಂತರ ಏನೆಲ್ಲ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಂಡೇ ಬ್ಲಾಗ್ ನಮ್ಮ ಅತ್ತೆ ಮನೆಗೆ ಏನು ಹೋಗಿದ್ವಿ, ಅಲ್ಲಿಂದ ಬಂದಾದ ನಂತರ ಕಾವೇರಿ ಟ್ರಿಪ್ಪಿಗೆ ಹೋಗಿದ್ಲಲ್ಲ, ಅವತ್ತಿನ ದಿನ ಎಷ್ಟೊತ್ತಿಗೆ ಬಂದ್ಲು ಮತ್ತು ಟ್ರಿಪ್ ಎಲ್ಲ ಹೆಂಗಾಯಿತು ಅದನ್ನೆಲ್ಲ ಶೇರ್ ಮಾಡೀನಿ ನೋಡ್ರಿ. ಸ್ನೇಹಿತರೆ, ಕಾವೇರಿ ಬಂದ್ ನೋಡ್ರಿ, ಒನ್ ಡೇ ಟ್ರಿಪ್ ಮುಗಿಸಿ. ಹೆಂಗಿತ್ವಾ? ಎಂಜಾಯ್ ಆಯ್ತಾ? ಎಂಜಾಯ್ ಮಾಡಿದ್ರೆ ಚಲೋ ಆಯ್ತು ಬೇಡ. ಎಷ್ಟು ಫಾಲ್ಸ್ ನೋಡಿದ್ರಿ? ಒಂದ? ಹಾಂ, ಯಾವುದು? ಡೆಲ್ಟಾ. ಹಾಂ 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 ಹಾಂ, ಚಲೋ ಆಯ್ತು. ಸಖತ್ ಎಂಜಾಯ್ ಮಾಡಿದ್ರಿ. ಊಟ ಗೀಟ ಎಲ್ಲ ಕರೆಕ್ಟ್ ಆಯ್ತು? ಮನೆಗಿಂದ ಮಾಡಿಸ್ಕೊಂಡು ಹೋಗಿದ್ರ? ಹಾಂ 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 ಹಾಂ, ಚಲೋ ಆಯ್ತು ಬಿಡ. ನಮ್ಮ ಸ್ನ್ಯಾಕ್ಸ್ ಏನು ಯೂಸ್ ಆದವ ಇಲ್ಲ? ಹಾಂ, ಚಲೋ ಆಯ್ತು ಬಿಡ. ಒಟ್ಟು ತಿಂದ್ರಿ ಇಲ್ಲ? ಚಲೋ ಆಯ್ತು. ಈಗ ಬಂದು ನೋಡ್ರಿ, ಈ ಟ್ರಿಪ್ಪಿಗೆ ಹೋಗೋ ಸಲುವಾಗಿ ನೀನೇ ನುಗ್ಗೆಕೆರೆಗೆ ಬಂದಿದ್ದಿಲ್ಲ ನಮ್ಮ ಜೊತೆ. ಅರ್ಬಿ ತೋಸಿಟ್ಟು ಇಲ್ಲಿ ತಗೋರುವ, ನಾಳೆ ಮಾಡಿ ಟ್ರಿಪ್ಪಿಗೆ ಹೋಗ್ಯಾನ, ಅರಿವಿ ಹಂಗೆ ಕುಂದಿರ್ತಾವ ಅಂತ ಹೇಳಿ. ಫಾಲ್ಸ್ ಎಲ್ಲ ನೋಡಿ ಬಂದ್ಲ ಆಂಟಿ, ಆಟ ಆಡಿ ಬಂದ್ಲ. ಫೋಟೋ ಇದ್ರೆ ತೋರಿಸ್ವಾಕೀಗ ಆಮ್ಯಾಗ. ಹಾಂ, ತೋರಿಸ್ತಾವ ನೋಡ ಎಲ್ಲಿ ಹೋಗಿದ್ಲ ಆಂಟಿ ಅಂತ. ನಮ್ಮ ತನ್ನೊಂದು ಅಭ್ಯಾಸ ನಡೆದೈತ್ರಿ. ಅಭ್ಯಾಸ ಏನು ಮಾಡಾಕತ್ತೀನಿ? ಏನು ಬರ್ದಿ ಈಗ ಇಷ್ಟೋ ಮಟ್ಟ? ಓ ಬರ್ದಿ? ಇಲ್ಲಿ ಹಿಂದೆ ಐತಿ, ಭಾಳ ಹಿಂದೆ ಏನೈತಿ. ಇದು ನೋಡ್ರಿ, ಮೇಲ್ಗಡೆ ನಾ ಹಾಕಿ ಕೊಟ್ಟಿದ್ದೆ, ಇಷ್ಟಕ್ಕಿಗೆ ಬರ್ಯಾಕ ಹಾಕಿ ಕೊಟ್ಟಿದ್ದೆ. ಬರದಾಳು ಕುತ್ಕೊಂಡು ನೋಡ್ರಿ. ಈಗೇನೈತಿ 1 2 3 ಬರ್ಯಾಕ ಕೊಟ್ಟೀನಿ. 1 2 3 ಬರ ತೆಗಿ, ಬಡ ಬಡ ಎಷ್ಟು ಬರ್ತಾವ ಅಷ್ಟು ಬರೀ. ಏನೇನು ಬರ್ತಾವೆಲ್ಲ ಬರಿಬೇಕು. ಯಾಕೆ ನೀನು ನುಗ್ಗಿಕೆರೆಗೆ ಹೋಗಿ ನೀನು ಅಭ್ಯಾಸ ಮಾಡಿಲ್ಲ ಇಲ್ಲ? ಈಗ ಕುಂತ ಅಭ್ಯಾಸ ಮಾಡು. ಅಭ್ಯಾಸ ಟೈಮ್ನಾಗ ಅಭ್ಯಾಸ, ಹೌದಲ್ಲ ಮತ್ತೆ? ಹಾಂ, ಸಾರು ಒಗ್ಗರಣೆ ಹಾಕಿ ಬಂದೇನು, ಅದ್ರ ವಾಸನೆ. ಆಯ್ತು, ಅಭ್ಯಾಸ ಮಾಡಿ. ಮಾಡ್ತೇನೆ, ಊಟ ಮಾಡಿ ಅಂತಿ ಇಲ್ವಾ? ಮಮ್ಮೂ ಸಾರು ಇವತ್ತು, ಪಲಾವ್ ಹೋಗಿಲ್ಲ ಇಲ್ಲಿ ಇವತ್ತು. ನಾ ಇಲ್ಲೇ ಅಡುಗೆ ಇಟ್ಟೆ ನೋಡ್ರಿ, ಸಾರು ಮಾಡತ್ತೇನೆ. ಈಗ ಇನ್ನು ಅನ್ನಕ್ಕೆ ಇಡಬೇಕು. ಇದಕ್ಕಿನ್ನ ಖಾರ ಹಾಕಿಲ್ಲ. ನಮ್ಮ ತನೂ ಖಾರ ಅಂತಾಳೆ, ಅದಕ್ಕೆ ಒಂಚೂರು ಆಕಿಗೆ ಸ್ವಲ್ಪ ಅಂತ ತೆಗೆದು ಖಾರ ಹಾಕಿದ್ರೆ ಆತತ್ತು. ಇದಕ್ಕಿನ್ನ ಖಾರ ಹಾಕಿಲ್ಲ, ಜಸ್ಟ್ ಉಪ್ಪು ಅರ್ಶಿನ ಹಾಕೀನಿ. ಇದೊಂದು ಸ್ವಲ್ಪ ಕುದ್ದ ಮೇಲೆ ತೆಗೆದು ಖಾರ ಹಾಕ್ತೀನಿ ಸ್ನೇಹಿತರೆ. ಇಲ್ಲಾಂದ್ರೆ ಆಕಿ ಬರೀ ಸಪ್ಪನ ಉಣ್ಬಿಡ್ತಾಳೆ, ಸಾರ ಉಣ್ಣಂಗಿಲ್ಲ. ಬ್ಯಾಳಿ ಇರ್ತೈತಲ್ರಿ, ಬ್ಯಾಳಿ ಚಲೋ ಆರೋಗ್ಯಕ್ಕೆ, ಅದಕ್ಕೆ ಖಾರ ಹಾಕ್ತೇನೆ. ಸ್ವಲ್ಪ ತೆಗೆದು ಕೊಡ್ತೀನಿ ಊಟ ಮಾಡಲಿ. ಇಲ್ಲೇನೈತಿ
ಚಹಾ ಸ್ವಲ್ಪ ಹಸಿ ಶುಂಠಿ ಹಾಕಿ ಚಹಾ ಮಾಡಿದ್ದೆ ನಾನು. ಅದನ್ನು ಈಗ ಬಿಸಿಡ್ತೀನಿ. ಕಾವೇರಿ ಬಂದಾಳ, ಚಹಾ ಕುಡಿಲಿ. ನೋಡ್ರಿ ಈ ಥರ ನಡೆದೈತೆ ಕೆಲಸ. ಇಲ್ಲಿ ಹಾಲು ಕಾಸಿಟ್ಟಿನಿ, ನೋಡ್ತಾ ಇರ್ಬೋದು. ಮತ್ತು ಇದ್ರಾಗ ಚಪಾತಿ ಅದಾವ. ಮತ್ತು ಇಲ್ಲೇ ಮಡಕೆ ಕಾಳು ನೆನೆ ಹಾಕೀನಿ ನೋಡ್ರಿ. ನೀರು ಬಸದಿಟ್ಟಿನಿ ಬೆಳಗ್ಗೆ ಬರಾಕ. ಮಡಕೆ ಕಾಳು ಪಲ್ಯ ಮಾಡಿದ್ರೆ ಆಯ್ತು ಅಂತ ಹೇಳಿ. ಎಷ್ಟು ಕೆಲಸ ನಡೆದಾವ ನೋಡ್ರಿ. ಇಟ್ಕೊಂಡು ಕುಂತೀನಿ. ಖಾರ ನಂತರದಲ್ಲಿ ಸೇರಿಸಿದ್ರೆ ಆಯ್ತು. ಟ್ರಿಪ್ಪಿಗೆ ಹೋಗಿ ಏನು ತೊಗೊಂಬಂದಾಳ? ಏನು ತಂದೀವ? ಕುಂದ, ಬೆಳಗಾವ್ ಕುಂದ ತಂದಾಳ ನೋಡ್ರಿ. ಸ್ವೀಟ್ ಕುಂದಮ್ಮ ಸ್ವೀಟ್ ಅದ. ಚಾ ಕುಡಿ ಹೋಗು ನೋಡ್ರಿ. ನಮ್ಮ ಧಾರವಾಡ ಪೇಡೆ ಹೆಂಗೆ ಫೇಮಸ್, ಬೆಳಗಾವ್ ಕುಂದಾನು ಹಂಗೆ ಫೇಮಸ್. ಸೊ ಬೆಳಗಾವ್ಗೆ ಹೋದ್ರೆ ಕುಂದ ಕಂಪಲ್ಸರಿ. ಯಾರು ಹೋಗ್ತಾರ ಅವ್ರು ಹೋಗೋದು ಅಪ್ರೂಪ್. ನಮ್ಮ ಮನ್ಯಾಗ ಎಲ್ಲರೂ ಹೋದಾಗ ತಂದ ತರ್ತೀವಿ. ನಾನು ಮೊನ್ನೆ ಹೋದಾಗ ಹಂಗೆ ಬಂದೇನಿ. ಬೆಳಗಾವ್ಗೆ ಹೋಗಿ ಕುಂದ ತಂದಾಳ. ಆಮ್ಯಾಗ ಊಟದ ಜೊತೆ ತೊಗೊಂಡ್ರಾತು. ಚಲೋ ಆಯ್ತು. ಚಹಾ ಕುಡಿ. ಇನ್ನೂ ಸ್ವಲ್ಪ ಕುಡಿತೇನೆ. ಇಲ್ಲಿ ನಮ್ಮ ತನೂ ತೆಗದೆ ಸಾರು. ಇಲ್ಲೇ ಖಾರ ಹಾಕಿದೆ ನೋಡ್ರಿ ಅದಕ್ಕೆ. ಸ್ನೇಹಿತರೆ, ಇದು ಮಂಡೇ ಮಾರ್ನಿಂಗ್ ನೋಡ್ರಿ. ತಂಗಿ ನೈಟ್ ಡ್ಯೂಟಿಗೆ ಹೋಗಿದ್ಲ. ನೈಟ್ ಡ್ಯೂಟಿಯಿಂದ ಬಂದು ಮಗಳಿಗೆ ಡ್ರಾಪ್ ಮಾಡಕ್ಕೆ ಹೊಂಟಾಳ. ಅವ್ರ ಮನೆ ಹತ್ರ ಒಬ್ಬರು ತೀರ್ಕೊಂಡಿದ್ರೆ, ಹೀಗಾಗಿ ಅಲ್ಲಿ ದಾರಿ ಬಂದಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆ ಹತ್ರ ಹಿಂಗೆ ಸ್ಟ್ರೇಟ್ ಹೋದ್ರೆ ಇದು ಕೂಡ ಸಂಗೊಳ್ಳಿ ರಾಯನಗರಕ್ಕೆ ಹೋಗತ್ರಿ ರೋಡ್. ಅದಕ್ಕೆ ಇವತ್ತು ಈ ಕಡೆಯಿಂದ ಡ್ರಾಪ್ ಮಾಡಕ್ಕೆ ಹೊಂಟಿದ್ಲು. ನಾ ಹೊರಗಡೆ ಕೂತಿದ್ದೆ. ನನಗೂ ಕೂಡ ಬಾಯ್ ಹೇಳಿ ಭೇಟಿಯಾಗಿ ಹೋದ್ರು ನೋಡ್ರಿ. ಮಗಳಿಗೆ ಒಂದು 10 ನಿಮಿಷ ರೀ ಇಲ್ಲಿಂದನ. ಒಂದು 5 ನಿಮಿಷ ಗಾಡಿ ಮೇಲೆ ಹೋದ್ರೆ 5 ನಿಮಿಷದ ದಾರಿ ಬಿಟ್ಟು ಬರ್ತಾಳೆ. ಸೊ ಅದೆಲ್ಲ ಆದಮೇಲೆ ಕಾವೇರಿ ಡ್ಯೂಟಿಗೆ ಹೋದಾದ ನಂತರ ನಾನು ಕರ್ಚಿಕಾಯಿ ಆರ್ಡ್ರ್ ಇತ್ತು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಕರ್ಚಿಕಾಯಿನ ರೆಡಿ ಮಾಡಿದೆ ನೋಡ್ರಿ. ಎಲ್ಲನೂ ರೆಡಿ ಮಾಡಿ ನಿನ್ನೇನು ಫ್ರೈ ಮಾಡೋಕ್ಕಂಥೇಳಿ ಎತ್ತಿಟ್ಕೊಂಡು ಬಂದೇನಿ. ಇಲ್ಲೇ ಮಸ್ತ್ ಅಂದ್ರೆ ಮಸ್ತ್ ಬಂದವು. ನೋಡ್ತಾ ಇರ್ಬೋದು ಕರ್ಚಿಕಾಯಿ. ಮತ್ತು ಯಾರೆಲ್ಲ ಸ್ನೇಹಿತರು ಆರ್ಡ್ರ್ ತರಿಸ್ಕೊಂಡಿರಿ, ಪ್ಲೀಸ್ ಕಮೆಂಟ್ಸಲ್ಲೇ ಶೇರ್ ಮಾಡಿರಿ. ಸೊ ಹೆಂಗೆಲ್ಲ ಇದ್ದು ಐಟಮ್ಸ್ ಅಂಥೇಳಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿರಿ, ಏನೆಲ್ಲ ತರಿಸ್ಕೊಂಡಿರಿ ಮತ್ತು ಹೆಂಗಿದ್ದು ಏನಿದ್ದು ಅಂಥೇಳಿ ಕಮೆಂಟ್ಸಲ್ಲೇ ಶೇರ್ ಮಾಡಿಕೊಡ್ರಿ. ನನಗೂ ಕೂಡ ಬಿಸ್ನೆಸ್ಸಿಗೆ ಹೆಲ್ಪ್ ಆಗ್ತೈತಿ. ಮತ್ತು ಉಳಿದಂಥ ಸ್ನೇಹಿತರಿಗೂ ಅವ್ರಿಗೂ ಒಂದು ಟ್ರಸ್ಟ್ ಅಂತ ಹೇಳ್ಬೋದು, ಹಿಂಗಂಥೇಳಿ. ಸೊ ಅದಕ್ಕೋಸ್ಕರ ಶೇರ್ ಮಾಡಿರಿ. ನಾನಿಲ್ಲೇ ಎಣ್ಣೆ ಕಾಯ್ಸಕ್ಕೆ ಇಟ್ಟೀನಿ. ಹಾಗೆ ಮತ್ತು ಕರ್ಚಿಕಾಯಿ ಕರೆದಾದ್ಮೇಲೆ ಬುಟ್ಟಿ ರೆಡಿ ಇಟ್ಟು ನೋಡ್ರಿ ತೆಗಿಲಿಕ್ಕೆ. ಟಿಶ್ಯೂ ಪೇಪರ್ ಎಲ್ಲ ಹಾಕಿ ನ್ಯೂಸ್ ಪೇಪರ್ ಹಾಕಿರ್ತಿದ್ದೆ. ಸೊ ನ್ಯೂಸ್ ಪೇಪರ್ ಹಾಕಬೇಡ್ರಿ ಅಂತ ಸಾಕಷ್ಟು ಸ್ನೇಹಿತರು ಹೇಳಾಕತ್ರು. ಹೀಗಾಗಿ ಆವಾಗಿಂದ ನಾನು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟಿರ್ತೀನಿ. ಸೊ ಅದಾದಮೇಲೆ ಎಲ್ಲ ಫ್ರೈ ಮಾಡಿದೆ. ಅಂದ್ರೆ ಅದೊಂದು ಬ್ಯಾಚು ಇನ್ನೊಂದು ಬ್ಯಾಚ್ ಮಾಡಿಕೊಂಡು ಫ್ರೈ ಮಾಡಿದೆ. ಆ್ಯಕ್ಚುಲಿ 1/2 kg ಆರ್ಡ್ರ್ ಇತ್ತು. ಬಟ್ ಹತ್ತತ್ರ 1 kg ಅಷ್ಟನ್ನ ಆಗಿದ್ವು ಅವು. ಹೀಗಾಗಿ ಸ್ವಲ್ಪ ಜಾಸ್ತಿನ ಮಾಡಿದ್ದೆ ಅಂತ ಹೇಳ್ಬೋದು. ಇನ್ನೂ ಕೂಡ ಹೂರ್ಣ ಉಳಿದಿತ್ತು, ಎತ್ತಿಟ್ಟಿನಿ. ಇನ್ನೊಂದು ಸ್ವಲ್ಪ ಐತಿ, ಅದನ್ನು ಕೂಡ ತೆಗೆದಿಟ್ಟಿನಿ ಸ್ನೇಹಿತರೆ. ಈ ರೀತಿಯಾಗಿ ಬಂದಿದ್ದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿ ಮತ್ತು ಅಷ್ಟು ಸ್ವೀಟಾಗಿ ಟೇಸ್ಟಿಯಾಗಿ ಕರ್ಚಿಕಾಯಿ ರೆಡಿ ಆದವು ಅಂತ ಹೇಳ್ಬೋದು. ಇದಾದ ನಂತರ ನಾನು ನಿಪ್ಪಟ್ಟು ಮಾಡೋದಿತ್ತು. ಸೊ ಅದನ್ನು ಕೂಡ ಹಿಟ್ಟು ಕಲಸಿಟ್ಟಿದ್ದೆ. ಸೊ ನಿಪ್ಪಟ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ನಿಪ್ಪಟ್ಟು, ಚಕ್ಲಿ, ಡ್ರೈ ಫ್ರೂಟ್ಸ್ ಲಡ್ಡು ಇವಂತೂ ಕಂಟಿನ್ಯೂಸ್ ಇದ್ದೇ ಇರ್ತಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟು ಆರ್ಡ್ರಸ್ ಮಿನಿಮಮ್ ಅಂದ್ರೆ 1/2 kg ತೊಗೊಂಡಿರ್ತೀನಿ ನಾನು ಇವೆಲ್ಲನೂ. ಬಟ್ ಚಟ್ನಿ ಪುಡಿ ಮತ್ತು ಮಸಾಲೆ, ಸಾಂಬಾರು ಪೌಡರ್, ಈ ಥರ ಗರಂ ಮಸಾಲ ಇವೆಲ್ಲ ಕೊಟ್ಟರೆ 1/4 kg ಕೊಡ್ತೀನಿ ಮಿನಿಮಮ್ ಆರ್ಡ್ರ್. ಬಟ್ ಉಳಿದಂತೆ ನಿಪ್ಪಟ್ಟು, ಚಕ್ಲಿ, ಉಂಡಿಗಳೆಲ್ಲ ಮಿನಿಮಮ್ ಆರ್ಡ್ರ್ 1/2 kg ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಾನು ಕೂಡ ನಿಪ್ಪಟ್ಟನ್ನು ಮಾಡ್ತಾಯಿದ್ದೆ. ಒಂದೊಂದು ರೆಸಿಪಿನ ಕೇಳ್ತಾನೆ ಇರ್ತೀರಿ, ಬಟ್ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ನಾನು. ಆದರೆ ಈ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡೋಕ್ಕೆ
ಆಗಂಗಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಸ್ವಲ್ಪ ನನಗೆ ಟೈಮ್ ಸಿಕ್ಕಾಗ ನನ್ನ ಕಂಪ್ಲೀಟ್ ಆದ ಎಲ್ಲನೂ ಐಟಮ್ಸದ್ದು ಒಂದೊಂದೇ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಅನುಕೂಲ ಆದವ್ರು ಮನ್ಯಾಗ ಮಾಡ್ಕೊಳ್ಬೋದು ಅಂಥೇಳಿ. ಖಂಡಿತವಾಗ್ಲೂ ಅದ್ರಾಗೇನು ನನಗೇನು ಬೇಜಾರಿಲ್ಲ. ಮತ್ತು ಈಗ ಸದ್ಯಕ್ಕೆ ಟೈಮ್ ಇಲ್ಲ ಅಷ್ಟೇ. ಖಂಡಿತವಾಗ್ಲೂ ನಾನು ಟೈಮ್ ಮಾಡಿಕೊಂಡು ನಿಮ್ಗೆ ಒಂದೊಂದೇ ರೆಸಿಪಿಗಳನ್ನು ಡಿಟೇಲಾಗಿ ಮತ್ತೊಮ್ಮೆ, ಅಂದರೆ ಸಾಕಷ್ಟು ಸರಿ ಶೇರ್ ಮಾಡೀನಿ, ಮತ್ತೊಮ್ಮೆ ಶೇರ್ ಮಾಡ್ತೀನಂತ ಸ್ನೇಹಿತರೆ. ಸೊ ನಿಪ್ಪಟ್ಟು ಮಾಡ್ತಾಯಿದ್ದೆ. ಈಗ ನೋಡಿರಿ ಅದನ್ನು ಬಿಟ್ಟು ಮತ್ತು ರೆಡಿ ಮಾಡಿ ಇಟ್ಟೀನಿ. ಟಿಶ್ಯೂ ಹಾಕಿ ಈ ಥರ ತೆಗಿಲಿಕ್ಕೆ ಅದನ್ನೊಂದು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಅದು ಸ್ಪ್ಯಾಚುಲಾ ಇಡಕ್ಕೆ ಒಂದು ಪ್ಲೇಟ್ ಇಟ್ಟಿರ್ತೀನಿ. ಇಲ್ಲಾಂದ್ರೆ ಕಟ್ಟಿ ಎಲ್ಲ ಏನಾಗ್ತೈತಿ, ಎಣ್ಣೆ ಆಗಿಬಿಡ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದೊಂದನ್ನು ತಟ್ಕೊಂಡು ನಾನು ಈ ಥರ ಒಂದು ಬಟ್ಲ ಏನಿರ್ತೈತಲ್ರಿ, ಅದರಲ್ಲೇ ನಾನು ಕಟ್ ಮಾಡ್ತೀನಿ ನೋಡಿರಿ. ಒಂದು ಫುಲ್ ದೊಡ್ಡದು ಲಟ್ಟಿಸಿ ಈ ಥರ ಎಲ್ಲ ಮಾಡೋಂಗಿಲ್ಲ ನಾನು. ಒಂದೊಂದಾಗಿ ನೀಟಾಗಿ ಅದನ್ನು ಈ ರೀತಿ ತಟ್ಟಿ ಮತ್ತು ಇದೇನು ರೀ, ಇಷ್ಟ ತಟ್ಟಿನೂ ನಾವು ಫ್ರೈ ಮಾಡ್ಬೋದು. ಬಟ್ ಚೆನ್ನಾಗಿ ಒಂದು ಶೇಪ್ ಬರ್ತಾವೆ ಮತ್ತು ನೋಡ್ಲಿಕ್ಕೂ ಚಲೋ ಅನ್ನಿಸ್ತಾವೆ ಅಂಥೇಳಿ ನಾನು ಈ ಥರ ಬಟ್ಲೇ ಇದನ್ನು ಕಟ್ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಹಿಂಗೆ ತಟ್ಟಿ ಹಿಂಗೆ ಕೂಡ ಫ್ರೈ ಮಾಡ್ಕೊಳ್ಬೋದು. ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗಂಗಿಲ್ಲ. ಹಾಗೆ ಫ್ರೈ ಮಾಡೋದಕ್ಕೆ ಈ ಥರ ಬಟ್ಟಲ್ದಾಗ ಕಟ್ ಮಾಡೋದಕ್ಕೆ ಏನು ಟೇಸ್ಟಲ್ಲಿ ಏನು ಡಿಫರ್ ಇಲ್ಲ. ನೋಡೋಕೆ ಚಂದ ಅನ್ನಿಸ್ತಾವಂತ ಅಷ್ಟಕ್ಕೆ ಮಾತ್ರ ನಾನು ಕಟ್ ಮಾಡೋದು. ಇಲ್ಲಾಂದರೆ ಇಷ್ಟ ತಟ್ಟಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಸಖತ್ತಾಗಿ ಬರ್ತಾವೆ ಇವು ಕೂಡ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಚಕ್ಲಿದ ಟೇಸ್ಟ್ ಅದು ಬೇರೆ, ನಿಪ್ಪಟ್ಟದ ಒಂದು ರುಚಿ ಬೇರೆ ಅಂತಲೇ ಹೇಳ್ಬೋದು, ಮತ್ತು ಕೊಡ್ಬಳದ ಇನ್ನೊಂದು ರುಚಿ ಬೇರೆ ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗ್ತವೆ. ಹೀಗಾಗಿ ಟೇಸ್ಟಲ್ಲಿ ಕೂಡ ಚೇಂಜಸ್ ಇರ್ತೈತೆ ಅಂತ ಹೇಳ್ಬೋದು. ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ ನೋಡ್ರಿ ನಿಪ್ಪಟ್ಟು ಕೂಡ. ಸೊ ಇದಿಷ್ಟು ಮಾಡಿ ನಾನು ಇವತ್ತು ಎಷ್ಟೊತ್ತಿದ್ರು ಒಂದು 3-4 ಕೊರಿಯರ್ಸ್ ಅದಾವು. ಎಲ್ಲನೂ ಕೂಡ ಇವತ್ತು ಪ್ಯಾಕ್ ಮಾಡಿ ಇವತ್ತು ಕೊರಿಯರ್ ಮಾಡಬೇಕು. ಯಾಕಂದ್ರೆ ಹಬ್ಬದ ಒಳಗೆ ರೀಚ್ ಆಗಬೇಕಲ್ರಿ. ಆಗ್ತಾವೆ 1 ಅಥವಾ 2ನೇ ದಿನ ಅಂತೂ ಬೆಂಗಳೂರಿಗೆ ಆಗೇ ಆಗ್ತಾವೆ. ಬಟ್ ಬೇರೆ ಕಡೆನೂ ಇದ್ದವು ಆರ್ಡ್ರಸ್. ಹೀಗಾಗಿ ಹೆಚ್ಚು ಕಡಿಮೆ ಆಗಲಿ ಅಂಥೇಳಿ ನಾನು ಸ್ವಲ್ಪ ಬಿಫೋರ್ನ ಇವತ್ತು ಎಷ್ಟೊತ್ತಿದ್ರು ಎಲ್ಲನೂ ಕೊರಿಯರ್ ಮಾಡೋಕಿದ್ದೀನಿ ನೋಡ್ರಿ. ಮತ್ತೆಲ್ಲ ಮುಗಿಸಿ ಆದ ನಂತರ ನಾನು ಕೂಡ ಎಲ್ಲ ಪ್ಯಾಕ್ ಮಾಡಿದೆ. ನೋಡ್ತಾ ಇರ್ಬೋದು ಟೋಟಲಾಗಿ 5 ಪಾರ್ಸಲ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟೆ ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ನಾನು. ಮೇಲೆಲ್ಲ ಅಡ್ರೆಸ್ ಎಲ್ಲ ಸ್ಟಿಕ್ ಮಾಡಿ ಈ ಥರ ಬಾಕ್ಸ್ ಪ್ಯಾಕ್ ನೀಟಾಗೆ ನೋಡ್ತಾ ಇರ್ಬೋದು, ನೋಡಿದ್ರೂ ಗೊತ್ತಾಗ್ತಾ ಇರ್ಬೋದು. ಇಷ್ಟು ನೀಟಾಗಿ ನಾನು ಮಾಡಿ ಕಳಿಸ್ಕೊಡ್ತೀನಿ. ಎಲ್ಲನೂ ಆಯಿತು. ಅದಾದ ನಂತರ ನೆಕ್ಸ್ಟ್ ಡೇ ಸ್ನೇಹಿತರೆ ನೋಡ್ರಿ ಚಕ್ಲಿ ಮುಗೀತು ಸ್ನೇಹಿತರೆ. ಲಾಸ್ಟ್ ಹಾಕಿದ್ದೀನಿ ನೋಡ್ರಿ. ಸೊ ಚಕ್ಲಿ ಮುಗೀತು. ಇಷ್ಟೊಂದು ಚಕ್ಲಿ ಮಾಡಿದೆ. ಅಪ್ರಾಕ್ಸ್ ಒಂದು 2 kg ಆಗ್ಬೋದು ಅಂದ್ಕೊಂಡೇನಿ, ಗೊತ್ತಿಲ್ಲ ನೋಡ್ರಿ. ಈಗ ಜಸ್ಟ್ ಮುಗೀತು, ಎತ್ತಿಟ್ಟೀನಿ. ಮತ್ತು ಇಲ್ಲೆಲ್ಲ ಎತ್ತಿಟ್ಕೊಂಡೇನಿ. ನಿಪ್ಪಟ್ಟು ಆಗ್ಬೇಕಿನ್ನ. ಸೊ ಅವ್ರದ್ದು ನಿಪ್ಪಟ್ಟು ಕೂಡ ಆರ್ಡ್ರ್ ಐತಿ. ಸೊ ಫಟ್ಟಂದು ನಿಪ್ಪಟ್ಟನ್ನು ಮಾಡ್ಬೇಕು ನಾನು. ನೋಡ್ರಿ ಹೆಂಗೆ ಬಂದಾವ ಚಕ್ಲಿ ಸ್ನೇಹಿತರೆ. ಮಸ್ತ್ ಅಂದ್ರೆ ಮಸ್ತ್ ಬಂದಾವ ನೋಡ್ರಿ. ಸೊ ಫ್ರೆಶ್ ಅಂದ್ರೆ ಫ್ರೆಶ್, ಎಲ್ಲನೂ ಒಂದು ಮುರಿದಿಲ್ಲ, ಒಂದು ಹೊತ್ತಿಲ್ಲ. ಎಷ್ಟು ನೀಟ್ ಬಂದಾವಂದರೆ ಸೂಪರಾಗಿ ಬಂದಾವ ಚಕ್ಲಿ. ನೋಡ್ತಾ ಇರ್ಬೋದು. ನೋಡ್ರಿ. ಸೊ ಇದು ಲಾಸ್ಟ್. ಇದಾದ ನಂತರ ನಿಪ್ಪಟ್ಟು ಮಾಡ್ಬೇಕು ಸ್ನೇಹಿತರೆ ನಾನು. ನೋಡ್ರಿ ಬೇಸನ್ ಉಂಡೆ ರೆಡಿ ಅದಾವು. ಬೇಸನ್ ಉಂಡೆ ಮಾಡೇನ ಚಕ್ಲಿ ಮಾಡಾಕತ್ತಿದ್ದೆ ನಾನು. ಕರೆಂಟ್ ಹೋಗ್ಯಾವ, ಇಲ್ಲ ದೇವ್ರ ಜಗ್ಲಿ ಮುಂದೆ ಇಟ್ಟಿ ನಾನು ಇಲ್ಲೇ. ಸೊ ನೋಡ್ತಾ ಇರ್ಬೋದು. ಸೊ ಅವು ಕೂಡ ಸೂಪರಾಗಿ ಬಂದಾವ. ಎಲ್ಲ ರೆಸಿಪಿನ ಕೇಳತ್ತೀರಿ, ಬಟ್ ಈಗ ನಾ ಬಿಸಿ ಇದೀನಿ, ರೆಸಿಪಿನ ಶೇರ್ ಮಾಡಕ್ ಆಗ್ತಾ ಇಲ್ಲ. ಸ್ನೇಹಿತರೆ ಟಿಫನ್ ಆಗುತ್ತಲೇ ಇದ್ದಷ್ಟೆಲ್ಲ ಬಾಂಡೆ ತೊಳೆದು ಬಿಟ್ಟಿದ್ದೆ ನೋಡ್ರಿ. ಅಂದರೆ ಈಸಿ ಆಗ್ತೈತೆ ಅಂತ ಹೇಳಿ. ಇಲ್ಲಾಂದ್ರೆ ಮತ್ತು ಇವೆಲ್ಲ ಮಾಡಿದ್ದು ವಾವು ಅಂದ್ರೆ ಭಾಳ ಆಗ್ಬಿಡ್ತಾವೆ. ಈಗ ಚಕ್ಲಿದ ಕೆಲಸ ಮುಗಿತಲ್ರಿ. ಸೊ ಚಕ್ಲಿದ ಒಂದು ಇಟ್ಟೀನಿ. ಮತ್ತು ಅದ್ರೊಳಗೆ ಲಾಸ್ಟ್ ಏನು ಉಳಿದಿರ್ತೈತಲ್ರಿ ಚಕ್ಲಿದ ಬ್ಯಾಟರ್, ಅದನ್ನು ವೇಸ್ಟ್ ಮಾಡಂಗಿಲ್ಲ ನಾನು. ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಥರ ಸಣ್ಣ ಸಣ್ಣದ ಕೋಡ್ಬಳೆ ಟೈಪ್ ಮಾಡ್ಕೊಂಡ್ಬಿಡ್ತೀನಿ ರೀ. ಅಂದ್ರೆ ಅವು ಚಕ್ಲಿ ಬರಂಗಿಲ್ಲಲ್ರಿ ಅದು ಲಾಸ್ಟ್. ಅದನ್ನು ತೆಗೆದು ಈ ಥರ ಮಾಡ್ಕೋತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇವು ಕ್ರಿಸ್ಪಿಯಾಗಿ ಬರ್ತಾವ್ರಿ. ಹೀಗಾಗಿ ಈ ಒಂದಿಷ್ಟು ಈ ರೀತಿ ಲಾಸ್ಟಿಗೆ ಮಾಡಿಬಿಡ್ತೀನಿ ನಾನು. ಸೊ ಅವು ಕೂಡ ಫ್ರೈ ಆದವು. ಈಗ
ಈಗ ಒಂದು 2 ನಿಮಿಷ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮೀನ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತಿಂದ. 12:30 ಆಯ್ತಲ್ಲ. ಸೊ ನೋಡಿರಿ, ಪೇರು ಇತ್ತು, ಪೇರು ಕಟ್ ಮಾಡೀನಿ. ಇದ್ರ ಮ್ಯಾಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಖಾರ ಏನು ಬೇಡ, ಉಪ್ಪಷ್ಟು ಸಾಕು. ಸೊ ಪೇರು ತಿನ್ನೋಣಂತ. ಪ್ಯಾರ್ಲನ್ ಅಂತೀವಿ, ಪೇರು ಅಂತೀವಿ. ಇದನ್ನು ತಿಂದು ವಿಡಿಯೋ ಅಪ್ಲೋಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ ನಿಪ್ಪಟ್ಟು ಮಾಡ್ಬೇಕು ಸ್ನೇಹಿತರೆ. ಈಗ ಇವು ಆಗ್ಯಾವ, ಕಾಯಿ ಆಗ್ಯಾವ. ಇವನ್ನ ತೆಗೆದ್ಬಿಡು ನೋಡ್ರಿ. ತೆಗೆದೆ. ಈಗ ಇದನ್ನು ಸ್ವಲ್ಪ ಮುಚ್ಚಿಬಿಡೋಣ. ಸರಿ ಸ್ನೇಹಿತರೆ, ಪೇರು ತಿಂದು ಆಮೇಲೆ ನಿಪ್ಪಟ್ಟು ಮಾಡ್ತೀನಿ. ಸ್ನೇಹಿತರೆ, ಪೇರು ತಿಂದು ನಿಪ್ಪಟ್ಟು ಮಾಡಿದೆ. ಅವನೂ ಬಂದಿದ್ಲ, ಮಾತಾಡ್ಕೋತ ಮಾಡಿ ಅದೇನೋ ಒಂದು ಅರ್ಜೆಂಟ್ ಪಾರ್ಸಲ್ ಅಂದೆ, ಅದನ್ನೂ ಪ್ಯಾಕ್ ಮಾಡಿದೆ. ತಮ್ಮ ಬಂದ, ಅವ್ನ ಕೈ ಕೊಟ್ಟು ಕಳಿಸಿದೆ. ಆನಂತರ ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಆನಂತರ ಸ್ವಲ್ಪ ರೆಸ್ಟ್ ಮಾಡಿದೆ. ಮತ್ತು ಕಾವೇರಿ ಬಂದು ಚಹಾ ಕುಡಿದು ಜಗಲಿ ತೊಳೆಯಕತ್ತಾಳೆ ನೋಡ್ರಿ. ನಾಳೆ ದಿವಸ ಅಮಾವಾಸ್ಯೆ ಮತ್ತು ಶ್ರಾವಣನೂ ಸ್ಟಾರ್ಟ್ ಆಗ್ತೈತಿ ನಾಳೆ ಇಂತ್ರ. ಮತ್ತು ನಾವು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ, ನೋಡಿದ್ರಿ ನೀವು. ಬಟ್ ದೇವ್ರ ಮನೇನ ಮಾಡಿರಲಿಲ್ಲ. ಹಿಂಗೆ ಅಂದ್ಕೊಂಡೆ ಬಿಟ್ಟಿದ್ವಿ. ಅಮಾವಾಸ್ಯೆ ಹಿಂದಿನ ದಿವಸ ಮಾಡ್ಕೊಂಡ್ರೆ ಆಯ್ತಂತ ನಾವು ಅವತ್ತು ಬಿಟ್ಟಿದ್ವಿ. ಇವತ್ತಿನ ದಿವಸ ಎಲ್ಲನೂ ವಾಶ್ ಮಾಡಕತ್ತಾಳ ದೇವ್ರ ಜಗಲೇನ. ಯಾಕಂದ್ರೆ ಮತ್ತು ಇನ್ನೇನು ಶ್ರಾವಣನೂ ಸ್ಟಾರ್ಟ್ ಅಲ್ರಿ. ಮತ್ತು ನೆಕ್ಸ್ಟ್ ಡೇನ ಅಮಾವಾಸ್ಯೆ ಇತ್ತು, ಅದಕ್ಕೋಸ್ಕರ ಹಿಂದಿನ ದಿವಸ ರಾತ್ರಿನ ಎಲ್ಲನೂ ತೊಳೆದ್ಲು ನೋಡ್ರಿ. ಈ ರೀತಿಯಾಗೆಲ್ಲ ತೊಳೆದು ಮತ್ತು ಇವನ್ನೆಲ್ಲ ಹೊಳ್ಳೆ ರಿಟರ್ನ್ ಜೋಡಿಸಿದ್ವಿ. ಮತ್ತು ನಾನು ಕೂಡ ಒಂಚೂರು ಎಲ್ಲ ಬಾಕ್ಸ್ನಾಗ ಅರಿಶಿನ ಕುಂಕುಮ ನೀಟಾಗಿ ಹಾಕಿ ಎಲ್ಲನೂ ಜೋಡಿಸಿಟ್ಟೆ. ಮತ್ತು ಎಕ್ಸ್ಟ್ರಾ ಗ್ರೋಸರಿ ಸ್ವಲ್ಪ ಇಲ್ಲಿ ಇಟ್ಟಿರ್ತೀನಿ ಸ್ನೇಹಿತರೆ. ಮತ್ತೆಲ್ಲನೂ ನೀಟಾಗೆ ಜೋಡಿಸ್ಕೊಂಡ್ವಿ. ಎಲ್ಲ ಕ್ಲೀನ್ ಆಯಿತು ಜಗಲಿ. ಮತ್ತು ಈ ಬ್ಲಾಗ್ನ ಇಲ್ಲೇ ಎಂಡ್ ಕೂಡ ಮಾಡಕತ್ತೀನಿ ನಾನು. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣಂಥ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು.